ಕೆಫೆ ಬ್ಲಾಸ್ಟ್ ಶರಣ ಪ್ರಕಾಶ್ ಪಾಟೀಲ್ ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕೆಫೆ ಬ್ಲಾಸ್ಟ್ ಸಿಲ್ಲಿ ವಿಚಾರ ಅಂತ ಹೇಳಿ ಸಚಿವ ಶರಣ ಪ್ರಕಾಶ್ ಪಾಟೀಲ್ ಅವರು ಹೇಳಿರೋದು ಈಗ ವಿವಾದಕ್ಕೆ ಕಾರಣ ಆಗಿದೆ. ಕ್ಷುಲ್ಲಕ ವಿಚಾರದಿಂದ ನಮ್ಮ ಸರ್ಕಾರ ವಿಚಲಿತವಾಗಲ್ಲ. ಇದು ಕ್ಷುಲ್ಲಕ ವಿಚಾರನೇ. ಇದು ಯಾರೋ ಒಬ್ಬ ಆಗಂತುಕ ಬಂದು ಆತಂಕವಾದಿ ಬಂದು ಸಾರ್ವಜನಿಕ ಪ್ರದೇಶ ಹೋಟೆಲ್ನಲ್ಲಿ ಬ್ಲಾಸ್ಟ್ ಮಾಡ್ತಾನೆ. ಅದಾದ ನಂತರ 10 ಜನ ಇಂಜೂರ್ ಆಗ್ತಾರೆ. ಆತನ ಸಂಘಟನೆ ಯಾವುದು, ಆತನ ಹಿಂದಿನ ಹಿಸ್ಟ್ರಿ ಏನು, ಅದೆಲ್ಲ ಏನು ಎತ್ತ ತನಿಖೆ ಮಾಡೋದು, ಅದನ್ನ ಇವರು ಸೀರಿಯಸ್ ಆಗಿ ನೋಡೋದು ಬಿಟ್ಟು ಕ್ಷುಲ್ಲಕ ವಿಚಾರ ಅಂತ ಹೇಳ್ತಾರಲ್ಲ. ಕೆಫೆ ಬ್ಲಾಸ್ಟ್ ಸಿಲ್ಲಿ ವಿಚಾರ ಅಂತೇಳಿ ಸಚಿವ ಶರಣ ಪ್ರಕಾಶ್ ಪಾಟೀಲ್ ಅವರು ಬೇಜವಾಬ್ದಾರಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮತ್ತು ಕರ್ನಾಟಕದಲ್ಲಿ ಇರ್ತಕ್ಕಂಥ ಶಾಂತಿ ಭಂಗ ಮಾಡೋದಕ್ಕೆ ಕೆಲವು ಈ ಥರ ಘಟನೆಗಳನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು ಮಾಡ್ತಾ ಇದ್ದಾರೆ. ಹಾಗಾಗಿ ಇದಕ್ಕೆ ನಮ್ಮ ಸರ್ಕಾರ ಯಾವುದು ಸೊಪ್ಪು ಹಾಕಲ್ಲ. ನಾವು ಭಾಳ ಸ್ಪಷ್ಟವಾಗಿ ಹೇಳಿದ್ದೀವಿ. ನಮ್ಮ ಸರ್ಕಾರದ ಉದ್ದೇಶ ಈ ರಾಜ್ಯದ ಜನರ ಯೋಗಕ್ಷೇಮ, ನಮ್ಮ ರಾಜ್ಯದಲ್ಲಿ ಶಾಂತಿ ಸುವ್ಯವಸ್ಥೆ, ನಮ್ಮ ರಾಜ್ಯದಲ್ಲಿ ಅಭಿವೃದ್ಧಿ. ದಿಸ್ ವಿಲ್ ಬಿ ಅವರ್ ಫೋಕಸ್. ವಿಲ್ ನಾಟ್ ಗೆಟ್ ಡಿಸ್ಟ್ರಾಕ್ಟೆಡ್ ಬೈ ಆಲ್ ದಿಸ್ ಸಿಲಿ ಏನೋ ಅಟೆಂಪ್ಟ್ಸ್ ಟು ಡಿಸ್ಟರ್ಬ್ ಪೀಸ್ ಇದೆಯಲ್ಲ, ವಿ ವಿಲ್ ಟ್ಯಾಕಲ್ ಇಟ್. ನಮ್ಮ ಸರ್ಕಾರ ಮತ್ತು ಕರ್ನಾಟಕದಲ್ಲಿ ಇರ್ತಕ್ಕಂಥ ಶಾಂತಿ ಭಂಗ ಮಾಡೋದಕ್ಕೆ ಕೆಲವು ಈ ಥರ ಘಟನೆಗಳನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು ಮಾಡ್ತಾ ಇದ್ದಾರೆ. ಹಾಗಾಗಿ ಇದಕ್ಕೆ ನಮ್ಮ ಸರ್ಕಾರ ಯಾವುದು ಸೊಪ್ಪು ಹಾಕಲ್ಲ. ನಾವು ಭಾಳ ಸ್ಪಷ್ಟವಾಗಿ ಹೇಳಿದ್ದೀವಿ. ನಮ್ಮ ಸರ್ಕಾರದ ಉದ್ದೇಶ. ಈ ಕುರಿತು ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಕಲಬುರಗಿಯ ರಿಪೋರ್ಟರ್ ಓಂ ಪ್ರಕಾಶ್ ಮುನ್ನೂರು ಈಗ ಲೈವ್ ಕನೆಕ್ಟ್ ಆಗಿದ್ದಾರೆ. ಓಂ ಪ್ರಕಾಶ್, ದೇಶದ ಆಂತರಿಕ ಭದ್ರತೆಯ ವಿಚಾರ ಮಾನ್ಯ ಸಚಿವರಿಗೆ ಸಿಲ್ಲಿ ವಿಚಾರನ ಓಂ ಪ್ರಕಾಶ್? ರಂಜಿತ್, ಖಂಡಿತವಾಗೂ ಬೆಂಗಳೂರಿನ ರಾಮೇಶ್ವರಂ ಕಫೇಲ್ ನಡೆದಂತ ಬ್ಲಾಸ್ಟ್ ಪ್ರಕರಣ ಸಂಬಂಧಪಟ್ಟಂತೆ ಎಲ್ಲೋ ಒಂದ್ ಕಡೆ ಸರ್ಕಾರವನ್ನ ಡಿಫೆಂಡ್ ಮಾಡ್ಕೊಳ್ಳೋದಕ್ಕೆ ಹೋಗಿ ಸಚಿವ ಶರಣ ಪ್ರಕಾಶ್ ಪಾಟೀಲ್ ಎಡವಿದ್ರ ಅನ್ನುವಂತ ಒಂದು ಪ್ರಶ್ನೆ ಹುಟ್ಟು ಹಾಕೊಂಡಿರುವಂತದ್ದು. ಬ್ಲಾಸ್ಟ್ ಪ್ರಕರಣದಲ್ಲಿ ಜೀವ ಹಾನಿ ಆಗಿಲ್ಲದೆ ಇರಬಹುದು, ಆದ್ರೆ ಎಲ್ಲೋ ಒಂದ್ ಕಡೆ ಸಾಕಷ್ಟು ಜನರಿಗೆ ಗಾಯಗಳಂತೂ ಆಗಿರುವಂತದ್ದು. ಇದರಿಂದ ಒಂದು ರಾಜ್ಯದಲ್ಲಿ ಆತಂಕದ ವಾತಾವರಣ ಸೃಷ್ಟಿಯಾಗಿರುವಂತದ್ದು. ಬಾಂಬ್ ಬ್ಲಾಸ್ಟ್ ಅನ್ನ ಇದೊಂದು ಸಿಲ್ಲಿ ಅಟೆಂಪ್ಟ್ ಅನ್ನುವಂತ ಲೆಕ್ಕಾಚಾರದಲ್ಲಿ ಆ ಸಚಿವ ಶರಣ ಪ್ರಕಾಶ್ ಪಾಟೀಲ್ ಅವರ ಹೇಳಿಕೆ ಇದೀಗ ವಿವಾದವನ್ನ ಹುಟ್ಟಿ ಹಾಕಿರುವಂತದ್ದು. ಸರ್ಕಾರ ಇದು ಯಾವುದಕ್ಕೂ ಕೂಡ ಆಸ್ಪದ ನೀಡೋದಿಲ್ಲ ಅನ್ನುವಂಥದ್ದು ಹೇಳ್ತಾ ಇರುವಂತದ್ದು ಎಲ್ಲವೂ ಸರಿ, ಆದ್ರೆ ಬಾಂಬ್ ಬ್ಲಾಸ್ಟ್ ಸಚಿವರಿಗೆ ಸಿಲ್ಲಿ ವಿಚಾರನ ಅನ್ನುವಂಥದ್ದು ಇದೀಗ ಅವರ ಹೇಳಿಕೆಯಿಂದ ಹುಟ್ಕೊಂಡಿರುವಂತದ್ದು. ಹಾಗಾಗಿ ಎಲ್ಲೋ ಒಂದ್ ಕಡೆ ಸರ್ಕಾರ ವಿಚಲಿತ ಆಗೋದಿಲ್ಲ. ಓಕೆ, ಈ ಬ್ಲಾಸ್ಟ್ಗೆ ಸಂಬಂಧಪಟ್ಟಂತೆ ಆರೋಪಿಗಳನ್ನ ಹಿಡಿಯೋದಕ್ಕೆ ಎಲ್ಲ ರೀತಿಯಾದಂತ ಕ್ರಮಗಳನ್ನ ಕೈಗೊಂಡಿರುವಂತದ್ರ ಬಗ್ಗೆ ಎಲ್ಲ ರೀತಿಯಾದಂತ ಡಿಫೆಂಡ್ ಕೂಡ ಮಾಡ್ಕೊಂಡಿರುವಂತ ಸಚಿವ ಶರಣ ಪ್ರಕಾಶ್ ಪಾಟೀಲ್ ಅವರು. ಆದ್ರೆ ಇದು ಸಿಲ್ಲಿ ವಿಚಾರ ಅನ್ನುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು. ಒಂದು ಬ್ಲಾಸ್ಟ್ ಪ್ರಕರಣ ಇವರಿಗೆ ಸಿಲ್ಲಿ ಆಯ್ತಾ ಅನ್ನುವಂಥದ್ದು. ಯಾಕಂತಂದ್ರೆ ನಾಳೆ ಬೇರೆ ಬೇರೆ ಕಡೆ ಎಲ್ಲಾ ಕಡೆ ಇದೇ ರೀತಿಯಾದಂತ ಬ್ಲಾಸ್ಟ್ ಗಳು ಆಗ್ತಾ ಹೋದ್ರೆ, ಜನರ ಜೀವ ಹಾನಿ ಆಗ್ತಾ ಹೋದ್ರೆ, ಅವಾಗ ಇದನ್ನ ಸಿಲ್ಲಿ ಅನ್ನುವಂಥದ್ದಕ್ಕೆ ಆಗುತ್ತಾ ಅನ್ನುವಂಥದ್ದು ಈ ರೀತಿಯಾದಂತ ಸಾಕಷ್ಟು ವಿಚಾರಗಳು ಇರುವಂತದ್ದು. ಆದ್ರೆ ಇವತ್ತು ಕಲಬುರಗಿಯಲ್ಲಿ ಶರಣ ಪ್ರಕಾಶ್ ಪಾಟೀಲ್ ಅವರು ಮಾತಾಡ್ತಾ ಇರುವಂತಹ ಸಂದರ್ಭದಲ್ಲಿ ಈ ಒಂದು ಬಾಂಬ್ ಬ್ಲಾಸ್ಟ್ ಅನ್ನ ಈ ರೀತಿಯಾಗಿ ಹೇಳಿರುವಂತದ್ದು ಸಾಕಷ್ಟು ವಿವಾದವನ್ನ ಹುಟ್ಟಿ ಹಾಕಿರುವಂತದ್ದು. ರಂಜಿತ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಓಂ ಪ್ರಕಾಶ್. ನೋಡಿ, ಶರಣ ಪ್ರಕಾಶ್ ಪಾಟೀಲ್ ಅವರು ಆಡಿರುವಂತ ಮಾತು ಈ ದೇಶಕ್ಕೆ ಮಾಡಿರುವಂತ ಅವಮಾನ. ಬಾಂಬ್ ಬ್ಲಾಸ್ಟ್ ಆಗಿದೆ, ಜನ ಆತಂಕಕ್ಕೊಳಗಾಗಿದ್ದಾರೆ, ಇಡೀ ರಾಜ್ಯವೇ ಬೆಚ್ಚಿ ಬಿದ್ದಿದೆ. ಯಾರೋ ಒಬ್ಬ ಆತಂಕವಾದಿ ಬಂದು ಬ್ಯಾಗ್ನಲ್ಲಿ ಬಾಂಬ್ ಬಿಟ್ಟು ಬ್ಲಾಸ್ಟ್ ಮಾಡಿ ಸಂಪೂರ್ಣ ಆತಂಕದ ವಾತಾವರಣ, ಭಯದ ವಾತಾವರಣ ಸೃಷ್ಟಿಯಾಗಿದೆ. ಆದರೆ ಮಾನ್ಯ ಸಚಿವರು ಹೇಳ್ತಾರೆ ಇದು ಸಿಲ್ಲಿ ವಿಚಾರ, ಇದು ನಮ್ಮನ್ನ ಡಿಸ್ಟರ್ಬ್ ಮಾಡ್ಲಿಕ್ಕಾಗಲ್ಲ ಅಂತ ಹೇಳಿ. ನೀವೇನು ಮಾಡೋದು ಹೊರಟಿದ್ದೀರಿ ಹಂಗಾದ್ರೆ ಈ ದೇಶವನ್ನ? ಕಾಶ್ಮೀರದಲ್ಲಿ ಅಲ್ಲೆಲ್ಲೋ ಭಯೋತ್ಪಾದನಾ ಚಟುವಟಿಕೆ ನಡೀತಾ ಇದ್ದಾಗ ನಾವು ನೋಡ್ತಾ ಇದ್ವಿ. ಆದರೆ ಈಗ ನಾವಿರುವಂಥ ಜಾಗದಲ್ಲೇ ಬ್ಲಾಸ್ಟ್ ಆಗುತ್ತೆ, ಬಾಂಬ್ ಬ್ಲಾಸ್ಟ್ ಆಗುತ್ತೆ, ಹಾನಿ ಆಗುತ್ತೆ, ವಿಧ್ವಂಸಕ ಕೃತ್ಯಗಳು ನಡೀತಾ ಇದ್ರು ಕೂಡ ಈ ಸರ್ಕಾರ ಅದನ್ನ ಕಡಿವಾಣ ಹಾಕೋದು ಹೇಗೆ, ಭದ್ರತೆಯನ್ನ ಗಟ್ಟಿಗೊಳಿಸೋದು ಹೇಗೆ ಅನ್ನೋದನ್ನ ಯೋಚನೆ ಮಾಡೋದು ಬಿಟ್ಟು ಇದು ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ ಅಂತ ಹೇಳಿದ್ರೆ ಒಬ್ರು ಗೌರವ